ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೋಗ್ತೀನಪ್ಪ, ನನ್ನ ಮಗಳನ್ನ ನಾನು ಕಾಪಾಡ್ತೀನಿ. ನಾನೇ ಹೋಗಿ ಜಾಜಿನ ಪತ್ತೆ ಹಚ್ಚಿ ವಿಗ್ರಹನ ಪಡ್ಕೊಂಡು ಬರ್ತೀನಿ. ನೀವು ಹೇಳಿದ ಹಾಗೆ ವಿಗ್ರಹಗಳನ್ನ ತಯಾರು ಮಾಡಿ ತಂದಿದ್ದೀನಿ. ಸರಿಯಾದ ಅಳತೆ ಇದೆ. ಆಗ್ಲಿ, ಒಳಗ್ ಬನ್ನಿ. ಇಲ್ಲೇ ಇರಿ, ನಮ್ಮ ತಂದೆನ ಒಂದು ಮಾತು ಕೇಳ್ಕೊಂಡು ಬರ್ತೀನಿ. ಅಪ್ಪ, ಯಾರೋ ಬೇರೆ ಊರವ್ರು ಬಂದಿದ್ದಾರೆ. ಹೊರಗೆ ಮಳೆ ಬರೋ ಹಂಗಿದೆಯಲ್ಲ, ಮಳೆ ನಿಲ್ಲೋ ತನಕ ಇಲ್ಲೇ ಇದ್ದು ಆಮೇಲೆ ಹೊರಡ್ತಾರಂತೆ. ಅದಕ್ಕೆ ನಿಂಗೆ ತಿಳಿಯೋದಿಲ್ಲಮ್ಮ. ಅಪರಿಚಿತ್ರನ ಮಾತಾಡ್ಸೋದೇ ತಪ್ಪು ಅಂಥದ್ರಲ್ಲಿ ಇಲ್ಲಿವರೆಗೂ ಬಿಟ್ಕೊಂಡಿದ್ಯಾ? ನೋಡಿ, ನಮ್ಮ ಮಗಳಿಗೇನೂ ಗೊತ್ತಾಗೋದಿಲ್ಲ. ಇದು ಧರ್ಮಛತ್ರ ಅಲ್ಲ. ನಿಮಗೆ ಮಳೆಯಿಂದ ರಕ್ಷಣೆ ಬೇಕಿದ್ರೆ ಈ ರಸ್ತೆ ಮೂಲೆಯಲ್ಲಿ ಒಂದು ಮಂಟಪ ಇದೆ. ಅದು ನಿಮ್ಮಂಥವ್ರಿಗೇನೆ ಕಟ್ಟಿದ್ದು, ನಾನೇ ಕಟ್ಟಿಸಿದ್ದು. ಅಲ್ಲಿಗೆ ಹೋಗಿ ಆಶ್ರಯ ಪಡ್ಕೊಳ್ಳಿ. ಹೊರಡೆ ಹೊರಡೆ. ಅಪ್ಪ, ನಮ್ಮೂರಿಗೆ ಹೊಸಬ್ರಂತೆ. ನಮ್ಮೂರಲ್ಲಿ ಯಾರೂ ಗೊತ್ತಿಲ್ಲ. ನಮ್ಮೂರಲ್ಲಿ ಬಂಧು ಬಳಗನೂ ಇಲ್ವಂತೆ. ಇರ್ಲಿ ಬಿಡಪ್ಪ, ನಮ್ಮನೇಲೆ. ನೀನಿನ್ನೂ ಚಿಕ್ಕ ಹುಡುಗಿ, ನಿನಗೆ ಲೋಕಜ್ಞಾನ ಇಲ್ಲ. ಇಂಥವ್ರೆಲ್ಲ ಮನೆಗೆ ಹೊಕ್ಕರೆ ಒಂಟೆ ಮನೆಗೆ ಹೊಕ್ಕಂಗೆ. ಮೊದಲು ಏನು ಗೊತ್ತಿಲ್ಲದಿರೋರು ಹಾಗೆ ಮನೆ ತೂರ್ಕೊತಾರೆ, ಆಮೇಲೆ ಮನೇಲಿರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋಗೋದು ಹೋಗ್ಲಿ, ಸುಮ್ಮನೆ ಹೋಗ್ತಾರಾ? ನಮ್ಗಳ ಜೀವನೇ ತೆಗೆದೋಗ್ತಾರೆ. ಇದೆಲ್ಲ ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮನಿರೋ. ಅವ್ರನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ ಅಪ್ಪ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲಮ್ಮ. ಎಲ್ಲರೂ ಹೀಗೆ ಮುಗ್ಧರ ಕಾಣಿಸ್ತಾರೆ. ಮನೆಗೆ ಹೋದ ಮೇಲೆ ಅವರೇ ರಾಕ್ಷಸರಾಗ್ತಾರೆ. ಅಪರಿಚಿತರಿಗೇನು ಎಲ್ಲಿರ್ತಾರೋ ಅದೇ ಅವ್ರ ಊರು. ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಮೊದಲೋಗಿ ದೇವ್ರ ಪೂಜೆ ಮಾಡು. ಅರೆ, ನೀವಿನ್ನೂ ಹೋಗೇ ಅಲ್ವಾ? ಹೇಳಿದ್ನಲ್ಲ, ಈ ರಸ್ತೆ ಮೂಲೆಯಲ್ಲಿ ಒಂದು ಮಂಟಪ ಇದೆ ಅಂತ. ಊರಿಂದ ಬರೋರಿಗೆ ಮತ್ತು ದಾರಿ ಹೋಗ್ರಿಕೆ ಅಂತಲೇ ಕಟ್ಸಿದ್ದೀವಿ. ಹೊರಡಿ ಅಲ್ಲಿಗೆ. ಮಳೆ ನಿಲ್ಲೋವರೆಗೇನು, ಮಳೆ ನಿಂತ ಮೇಲೂ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಹೋಗಿ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಗೂ ಒಂದು ವೇಳೆ ಯಾರಾದರೂ ಕೇಳಿದ್ರೆ ರುದ್ರಪ್ಪನವ್ರ ಕಡೆಯವರು ಅಂತ ಹೇಳಿ. ಯಾರೂ ಏನೂ ಮಾತಾಡೋದಿಲ್ಲ. ನಮ್ಮನೇಲಂತೂ ಜಾಗ ಇಲ್ಲ. ಹೊರಡೆ ಹೊರಡೆ.
ಅಪ್ಪ, ಇವಾಗ ಎಂತ ಚಮತ್ಕಾರ ಆಯ್ತು ಗೊತ್ತಾ? ದೀಪ ಆರೋಗ್ಲೇ ಇಲ್ಲ, ಬೆಳಗ್ತಾನೆ ಇದೆ. ಹೌದಾ? ನಾನು ಹೇಳಿಲ್ವಾ, ಇನ್ನು ಇದ್ಬದ್ದು ದೋಷ ಎಲ್ಲ ಪರಿಹಾರ ಆಗುತ್ತೆ ಬಿಡು. ಪರಮಾತ್ಮ, ಈಗಲಾದರೂ ನನ್ನ ಮೇಲಿನ ಕೋಪ ಹೋಯ್ತಲ್ಲ ನಿಮಗೆ. ದಕ್ಷಿಣನಾಥ, ಕಡೆಗೂ ದಯೆ ತೋರಿಸ್ಬಿಟ್ಟೆ. ತಿಂಗಳಿಂದ ಮುನಿಸ್ಕೊಂಡಿದ್ದ ಶಿವ ಇದ್ದಕ್ಕಿದ್ದಂತೆ ಸುಪ್ರಸನ್ನ ಆಗಿರೋ ಕಾರಣ ಗೊತ್ತಾಗ್ತಿಲ್ಲ ಅಪ್ಪ. ಮಗಳೇ, ಕಾರಣ ಏನೇ ಆಗಿರಲಿ, ನನಗಿದ್ದ ಆತಂಕ ದೂರ ಆಯಿತು. ಇದೇ ಒಂದು ಚಿಂತೆಯಾಗಿ ಮುಂದೆ ಏನು ಅನಾಹುತ ಆಗುತ್ತೋ ಅಂತ ಹೆದರಿದ್ದೆ. ಸದ್ಯ ದಕ್ಷಿಣನಾಥ ನಮ್ಮ ಮೇಲೆ ಮುನಿಸ್ಕೊಂಡಿಲ್ಲ ಅಂತ ನೆಮ್ಮದಿ ಆಯಿತು. ದೀಪ ಬೆಳಗ್ತಿರೋದನ್ನ ನಾನು ನೋಡಬೇಕು. ನಡಿ. सौराष्ट्रदेशे विशदेति रम्ये ज्योतिर्मयं चन्द्रकलावतंसं भक्तिप्रदानाय कृपावतीर्णं तं सोमनाथं शरणं प्रपद्ये, तं सोमनाथं शरणं प्रपद्ये. श्रीशैलसङ्गे विबुधातिसङ्गे तुलाद्रितुङ्गेऽपि मुदा वसन्तं तमर्जुनं मल्लिकापूर्वमेकं नमामि संसार ದೇವಾಶಂಕರ, ಸೇತುಂ. ನೀನು ದೀಪ ಬೆಳಗಿಸಿ ನಮ್ಮಲ್ಲಿ ಆವರಿಸ್ಕೊಂಡಿದ್ದ ಆತಂಕನ ದೂರ ಮಾಡಿದೆ ತಂದೆ. ನಂಗೂ ಭಯ ಆಗಿತ್ತಪ್ಪ. ಇನ್ಮೇಲೆ ಸರ್ಪದ ಕನಸು ಕಾಣಿಸಲ್ಲ ಅಂತ ಖಾತ್ರಿ ಆಯ್ತು. ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಅದು ಶುಭ ಸೂಚಕ. ಇದು ಇನ್ನು ಮುಂದೆ ನನಗೆ ಗೆಲುವು ಖಚಿತ. ಏನ್ ಕೆಲ್ಸನಪ್ಪ? ಸಮಯ ಬಂದಾಗ ಹೇಳ್ತೀನಮ್ಮ. ನಾನು ಅಂದ್ಕೊಂಡಿದ್ದು ನಡೆದ್ರೆ ನಿನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡಿ ಸುತ್ತ 10 ಜನನೂ ನೆನೆಸ್ಕೊಬೇಕು. ಹಾಗೆ ಮಾಡ್ತೀನಿ. ಅದೇನ್ ಪವಾಡ ಆಗಿರ್ಬೋದಪ್ಪ? ಎಲ್ಲ ಗುರುಗಳ ಮಹಿಮೆನಮ್ಮ. ದಕ್ಷಿಣನಾಥೇಶ್ವರ ಹಿಂದಿನ ಕಾಲದಿಂದಲೂ ಇಂಥ ಆತಂಕಗಳಿಂದ ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ. ಈಗ ಬಂದು ಹೋದ್ರಲ್ಲ ಅತಿಥಿಗಳು, ಪುರಂದ್ರದಾಸರ ಮನೆಗೆ ಬಿಟ್ಲ ಬಂದಂಗೆ, ಅವ್ರ ಕಾಲ್ಗುಣನೂ ಕಾರಣ ಆಗಿರ್ಬೋದಲ್ವಾಪ್ಪ? ಅದು ಇರ್ಬೋದು ಮಗಳೇ. ಅದೇನೇ ಆಗಿರಲಿ, ಇನ್ನು ಮುಂದೆ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಸ್ವಾಮಿ ಸನ್ನಿಧಿಲಿ ಬೆಳಕು ಇವತ್ತು ರಾತ್ರಿ ಎಲ್ಲ ಬೆಳಗಲಿ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ. ನೋಡೋ ಪೆದ್ ಬಂಗಾರಿ, ನೀನ್ ಮಾಡಿದ್ ಒಂದ್ ತಪ್ಪಿಂದ ನಾವೀಗ ಪರದೇಶಿಗಳಾಗಿದ್ದೀವಿ. ನಿಲ್ಲೋದಕ್ಕೂ ಒಂದ್ ನೆಲೆ ಇಲ್ಲ, ಕೂರೋದಕ್ಕೂ ಒಂದ್ ಜಾಗ ಇಲ್ಲ. ಸುಂದ್ರಮ್ಮ ನಮ್ ಜೊತೆ ಇದ್ದಾಗ ನಾವು ಕ್ಷೇಮವಾಗಿದ್ವಿ, ಯಾವ ಕಷ್ಟನೂ ಬರ್ತಿರ್ಲಿಲ್ಲ. ಈಗ ಸುಂದ್ರಮ್ಮ ನಮ್ ಜೊತೆಲಿಲ್ಲ, ಒಂದೊಂದೇ ಸಮಸ್ಯೆಗಳು ಶುರು ಆಗ್ತಿದೆ. ನಂದೇ ತಪ್ಪಾಯ್ತು ಅಂತ ಒಪ್ಕೊಂಡಲ್ಲ. ಆ ಮನೆಯವ್ರು ನಮ್ಗೆ ಉಳ್ಕೊಳ್ಳೋದಕ್ಕೂ ಜಾಗ ಕೊಡ್ಲಿಲ್ಲ. ಎಲ್ಲ ನಿನ್ ಸಾವಾಸನೆ. ಒಂದ್ ವಸ್ತು ಜೋಪಾನವಾಗಿ ಇಟ್ಕೊಳಕ್ ಬರಲ್ವಾ ನಿನ್ಗೆ? ನಾನೇನೇ ಮಾಡ್ಲಿ, ಕೈ ನೋವು ಬಂತು ಅಂತ ಆಟೋಯಿಂದ ಇಟ್ಟೆ. ಅದು ಸುಂದ್ರಮ್ಮಂಗಾರು ಬುದ್ಧಿ ಬೇಡವಾ ನಮ್ ಬಿಟ್ಟು ಹೋಗ್ಬಾರ್ದು ಅಂತ? ಹೌದೌದು, ಕಾಲ್ ನೋವು ಬರುತ್ತೆ ಅಂತ ಕಾಲನ್ನು ಕಿತ್ತಿಟ್ಬಿಡ್ತೀಯಾ? ಚಾಚಿ, ಒಂದ್ ವಿಷಯ ಗೊತ್ತಾ? ಏನು ವಿಷಯ ಹೇಳಿದ್ರೆ ತಾನೇ ಗೊತ್ತಾಗೋದು. ನನ್ನ ಆಟೋದಲ್ಲಿ ಸುಂದ್ರಮ್ಮನ್ ಇಡುವಾಗ ಸುಂದ್ರಮ್ಮನ್ ತರನೇ 3-4 ವಿಗ್ರಹ ಇದ್ವು ಕಣೆ. ಹೌದಾ? ಆಗ ನನ್ನ ಗಮನಕ್ಕೆ ಬರಲೇ ಇಲ್ಲ, ಈಗ ನೆನಪಾಯ್ತು ನೋಡು. ಅಯ್ಯೋ ನನ್ ಬುದ್ಧಿವಂತ ಗೆಳೆಯ, ಈಗ್ಲಾದ್ರೂ ನೆನ್ಪಾಯ್ತಲ್ಲ ನಿನ್ ಬುದ್ಧಿಗಿಷ್ಟು.
ಇದನ್ನೆಲ್ಲ ಹೊರಡೋವಾಗ್ಲೇ ನೆನ್ಪು ಮಾಡ್ಕೊಂಡಿದ್ದಿದ್ರೆ ಸುಂದ್ರಮ್ಮ ನಮ್ಮಿಂದ ಕಳೆದು ಹೋಗ್ತಾನೆ ಇರ್ಲಿಲ್ಲ. ಚಾಚಿ ಅಲ್ಲಿ ನೋಡು, ಅಲ್ಲೊಂದು ಮಂಟಪ ಇದೆ. ಅವ್ರು ಹೇಳಿ ಜಾಗ ಅಲ್ಲೇ ಇರಬೇಕು, ಅಲ್ಲೇ ಇರೋಣ ನಡಿ. ಇಲ್ಲೇ ನಿಂತ್ರೆ ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಯಾರಾದ್ರೂ ನನ್ನನ್ನ ಹೊತ್ಕೊಂಡು ಹೋಗ್ಬಿಡ್ತಾರೆ. ನೀನೊಬ್ನೇ ಹೋಗ್ಬೇಕಾಗತ್ತೆ. ಏನೋ ಮಾಡ್ತೀಯಾ? ಅಯ್ಯೋ ಹೆದರ್ಸ್ಬೇಡ್ವೆ, ನೀನಿಲ್ದೆ ನಂಗೆ ಒಬ್ಬನೇ ಇರೋದಕ್ಕೆ ಭಯ ಆಗತ್ತೆ. ಹಾಗೆ ಹೇಳ್ಬೇಡ್ವೆ. ನಿನ್ನನ್ನು ಏನು ಅನ್ಬೇಕೋ ಏನೋ, ನೀನ್ ದೊಡ್ಡ ಶೂರ ಅಂತ ನಿನ್ನ ನನ್ನ ಜೊತೆ ಕರ್ಕೊಂಡು ಬಂದಿದ್ದೀನಲ್ಲ, ನಿನ್ನನ್ನು ನಾನೇ ನೋಡ್ಕೋಬೇಕು. ಹೌದು, ನೀನು ನನ್ನನ್ನು ನೋಡ್ಕೋಬೇಕು, ನಾನು ನಿನ್ನನ್ನು ನೋಡ್ಕೋಬೇಕು. ಹಾಗೆ ತಾನೇ ಮನೆಯವ್ರು ಹೇಳಿ ಕಳ್ಸಿರೋದು. ಈಗೆಲ್ಲ ಉಲ್ಟಾ ಪಲ್ಟಾ ಆಗ್ತಿದ್ಯಲ್ಲೋ ನಿನ್ನನ್ನು ಕಟ್ಕೊಂಡು. ಹಾಗನ್ಬೇಡ್ವೆ, ಇನ್ಮೇಲೆ ಯಾವ ತಪ್ಪು ಮಾಡಲ್ಲ. ಈಗ ಮಾಡಿರೋ ತಪ್ಪಿಗೆ ಏನು ತಪ್ಪಂಕೆ ಒಪ್ಸ್ತಿ ಹೇಳು. ನಾ ಹೇಳೋವರೆಗೂ ಬಸ್ಕಿ ಹೊಡಿ. ಆಯ್ತು. ಯಾಕೆ? ಬೇಡ ಬಾ. ಅಪ್ಪ, ಶಿವ ನಮ್ಮ ದಾರಿ ತೋರ್ಸೋದಕ್ಕೆ, ನಮ್ಮ ಕಷ್ಟಗಳನ್ನ ನಿವಾರಿಸೋದಕ್ಕೆ ಒಂದಲ್ಲ ಒಂದು ರೀತಿಲಿ ಬರ್ತಾನಂತೆ. ತಿಂಗಳುಗಳಿಂದ ನಮ್ಮನೆ ದೀಪ ಬೆಳಗ್ತಾನೆ ಇರಲಿಲ್ಲ. ಈ ಆತಂಕ ನಿವಾರಿಸೋದಕ್ಕೆ ಈಗ ಬಂದಿದ್ರಲ್ಲ ಅಪರಿಚಿತರು, ಅವರೇ ಯಾಕೆ ಶಿವ ಪಾರ್ವತಿ ಆಗಿರಬಾರ್ದು? ಇಲ್ಲಿ ದೀಪ ಬೆಳಗ್ತು, ನಿನ್ನಗೆ ತಲೆ ಕೆಡ್ತು. ಈಗ ಬಂದವ್ರು ನಿನ್ನ ಕಣ್ಗೆ ಶಿವ ಪಾರ್ವತಿ ಥರ ಕಂಡ್ರ? ಒಳ್ಳೆ ಹಕ್ಕಿ ಪಿಕ್ಕಿ ಥರ ಇದ್ರು. ಅವನು ಮೊದ್ದು ಮಣಿ, ಇನ್ನೊಬ್ಳು ದದ್ದು ಗಿಣಿ. ನಮ್ಮ ಶಿವಪ್ಪ ಕೂಡ ಬೂದಿ ಬಳ್ಕೊಂಡ ಸ್ಮಶಾನವಾಸಿ ಅಲ್ವಾ? ನೋಡೋದಕ್ಕೆ ಹರಿಭಯಂಕರವಾಗಿ ಬೂದಿ ಬಡ್ಕನಾಗಿ ಕಾಣ್ತಾನೆ. ಆದ್ರೂ ನಾವು ಅವನ್ನ ಪೂಜಿಸಲ್ವಾ? ಆಕಾರ ಮುಖ್ಯ ಅಲ್ಲಪ್ಪ, ನಾವು ಭಾವಿಸೋ ಭಾವ ಮುಖ್ಯ. ನಮ್ಮ ಭಾವನೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಅವನು ನಾನಾ ರೂಪದಲ್ಲಿ ಬರೋದು. ಆಯ್ತಮ್ಮ, ನಿನ್ನ ಮಾತು ಒಪ್ತೀನಿ. ಶಿವ ಯಾವುದೇ ರೂಪದಲ್ಲಿ ಬರಲಿ, ಆದರೆ ಒಬ್ಬನೇ ಬರೋದಿಲ್ಲ. ಅವನ ಜೊತೆ ಅವನ ಗಣಗಳು ಕೂಡ ಹಿಂಬಾಲಿಸ್ಕೊಂಡು ಬರ್ತವೆ. ಇಡೀ ಕೈಲಾಸನೇ ಬರುತ್ತೆ ಅಮ್ಮ. ಅವನ ವೈಭವ ಏನು, ಜಂಗಮ ಪಡೆಯ ಆರ್ಭಟ ಏನು, ಈ ಎಲ್ಲ ಪುರಾಣ ಪುಣ್ಯ ಕಥೆಗಳು ನಿನಗೆ ಗೊತ್ತಿಲ್ಲ. ಅವ್ರು ಯಾರೋ ಪರದೇಶಿಗಳಮ್ಮ, ಪಡ್ಪೋಸಿಗಳು. ಅವರಲ್ಲಿ ನೀನು ಶಿವನ್ ಕಂಡೆ ಅಂದರೆ ಬಾಯಿ ಬಡ್ಕೊಬೇಕು. ಅಪ್ಪ, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವರು ನಮ್ಮನೆ ಕಾಲಿಟ್ಟಿದ್ದಕ್ಕೆ ದೀಪ ಹೊತ್ಕೊಂತು ಅನ್ನೋದು ನನ್ನ ನಂಬಿಕೆ. ಅವ್ರಿಗೆ ನಮ್ಮನೆಗೆ ಬರಬೇಕು, ಅದಕ್ಕೆ ನೀನು ಒಪ್ಕೋಬೇಕು. ನಾನು ಅವ್ರನ್ನ ಕರ್ಕೊಂಬರ್ತೀನಿ, ಇಲ್ಲ ಅಂದ್ರೆ ನಾನು ಹೋಗಿ ಅವ್ರ ಜೊತೆನೇ ಇರ್ತೀನಿ. ಪಾಪ ಅವರಿಬ್ರು ಏನು ಕಷ್ಟಪಡ್ತಿದಾರೋ ಏನೋ. ಸರಿ, ಮಣ್ಪಾತ್ರ ನಿಂತಿರ್ತಾರೋ ಏನೋ, ಹೋಗಿ ಕರ್ಕೊಂಬ. ಆದರೆ ಅವ್ರು ನಾನು ನಡುಮನೆಯಲ್ಲೇ ಕೂರಿಸು, ಇಲ್ಲಿಗೆಲ್ಲ ಕರ್ಕೊಂಬರ್ಬೇಡ. ಆಮೇಲೆ ಅವ್ರನ್ನ ಕರ್ಕೊಂಬಂದು ಪೀಠದಲ್ಲೆಲ್ಲ ಕೂರಿಸಿ ಅವರೇ ಶಿವ ಪಾರ್ವತಿ ಅಂತ ಪೂಜೆ ಮಾಡಬೇಡ. ಸರಿ ಅಪ್ಪ. ಸ್ವಾಮಿ ದಕ್ಷಿಣನಾಥೇಶ್ವರ, ನೀನೆಲ್ಲೇ ಆ ಪ್ರದೇಶಗಳಲ್ಲಿ ನನ್ನ ಮಗಳು ವಿಷಯನ ಬಿಡಿಸಪ್ಪ ತಂದೆ.
ಯಾಕಮ್ಮ ಸಿಗ್ಲಿಲ್ವಾ ನಿನ್ ಶಿವಪಾರ್ವತಿ? ತಮಾಷೆ ನಿಂಗೆ ಅಲ್ವಾ? ಸಂತೋಷ ಆಗಿರ್ಬೇಕು. ಅವ್ರ ಮನೆಗೆ ಬಂದಿದ್ದಾಗಲೇ ಒಪ್ಕೊಂಡಿದ್ರೆ ಇಲ್ಲೇ ಇರ್ತಿದ್ರು. ಪಾಪ ಎಲ್ಲಿದಾರೋ, ಏನು ಕಷ್ಟಪಡ್ತಿದಾರೋ. ಹೋಗ್ಲಿ ಬಿಡಮ್ಮ, ದೇವ್ರು ಎಲ್ರನ್ನೂ ಹೇಗೆ ಕಾಪಾಡ್ತಾನೋ ಅವ್ರನ್ನೂ ಹಾಗೆ ಕಾಪಾಡ್ತಾನೆ ಬಿಡು. ನೀನು ಯಾವಾಗಲೂ ಹಿಂಗೆ ಮಾಡ್ತೀಯ. ನಾನು ಹೇಳೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಮೊದಲನೇ ಸರಿ ಒಪ್ಪಿಗೆನೇ ಕೊಡಲ್ಲ. ನೀ ಒಪ್ಪಿಗೆ ಕೊಡೋ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ. ನನಗೆ ಗೊತ್ತಮ್ಮ ನಿನ್ನ ಹಠ. ಅಲ್ಲಿ ನೋಡು, ನೀವಿಬ್ರು ಇಲ್ಲೇ ಇದ್ದೀರಾ? ಅವರೆಲ್ಲಿದ್ರು? ನಾನೇ ಹೋಗಿ ಕರ್ಕೊಂಬಂದೆ. ಇವರಿಲ್ಲ ಅಂತ ರಾತ್ರಿ ಪೂರ ನಿದ್ರೆ ಮಾಡೋದಿಲ್ಲ. ಇದೇ ವಿಷಯ ಇಟ್ಕೊಂಡು ಕೊರಗ್ತಾ ಇರ್ತೀಯ. ನನ್ನ ಮೇಲೂ ಕೋಪ ಬರುತ್ತೆ. ನೀನು ಹುಡ್ಕಕ್ಕೆ ಹೊರಟಾಗ ನಾನು ಹೊರಟೆ, ಸಿಕ್ಕಿದ್ರು ಕರ್ಕೊಂಬಂದೆ. ಆಗ್ಲೇ ಮನೆಯಿಂದ ಹೋಗಕ್ ಹೇಳಿ ಈಗ ಮತ್ತೆ ಕರ್ಕೊಂಡ್ಬಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವೆಲ್ಲೂ ಹೋಗೋದ್ ಬೇಡ, ರಾತ್ರಿ ಇಲ್ಲೇ ಉಳ್ಕೊಳ್ಳಿ. ಅಂದ್ಹಾಗೆ ನಿಮ್ ಹೆಸರೇನು? ನನ್ನ ಹೆಸರು ಜಾಜಿ ಅಂತ, ಇವನ ಹೆಸರು ಬಂಗಾರಿ. ನನ್ನ ಗೆಳೆಯ, ಹಿತೈಷಿ, ರಕ್ಷಕ ಎಲ್ಲ. ಆದ್ರೆ ಸ್ವಲ್ಪ ಎಡವಟ್ಟು. ಅದನ್ನೆಲ್ಲ ಯಾಕೆ ಹೇಳಿದೆ? ಎಡವಟ್ಟು ಇಲ್ಲ, ಎಂಥದ್ದು ಇಲ್ಲ. ಒಂದೊಂದ್ಸರ್ತಿ ಹಂಗಾಗತ್ತೆ ಅಷ್ಟೇ. ಸರಿ, ನಡೀರಿ ಹೋಗೋಣ. ಛೇ, ಹಾದಿ ಬೀದಿಲಿ ಹೋಗೋ ಪರದೇಶಿಗಳನ್ನೆಲ್ಲ ಕರ್ಕೊಂಬರ್ತಾಳಲ್ಲಪ್ಪ ದಕ್ಷಿಣನಾಥ. ನನಗೆ ನಿಧಿ ಕೊಡ್ಸೋ ಮುಂಚೆ ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ. ಭದ್ರಾಕಾರ ಸಮುದ್ರ ಪಾರಹಿ ಮಾತ್ರಿ ಪ್ರೋತ್ಪಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುದ್ಧಾನಂ ರುದ್ರ. ತ್ರಿಪುರ ಸುಂದರಿ ಅಮ್ಮನವ್ರ ಚಕ್ರಪುರಿ ಊರ ನಿಮ್ದು? ನಾನು ಆ ಊರ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಮ್ಮ ಅಪ್ಪಂಗೆ ಹೇಳ್ತಾನೆ ಇದ್ದೆ ಕರ್ಕೊಂಡು ಹೋಗು ಅಂತ. ಆಗ ಹೋಗೋಣ ಈಗ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ಮೊನ್ನೆ ತಾನೇ ನಿಮ್ಮ ಊರಲ್ಲಿ ಉತ್ಸವ ನಡೀತಂತೆ? ಹೌದು, ಉತ್ಸವನೂ ಆಯ್ತು, ಜೊತೆ ಗಲಾಟೆನೂ ಆಯ್ತು. ಗಲಾಟೆನಾ? ಹೌದು ಕಣ್ರಿ. 21 ವರ್ಷಕ್ಕೊಂದ್ಸಲ ನಮ್ಮೂರಲ್ಲಿ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದು ಈ ಸರ್ತಿನೂ ಆಯ್ತು. ಆದ್ರೆ ಬಂಗಾರಿ, ಅದೆಲ್ಲ ಯಾಕೀಗ? ಹೌದಲ್ಲ, ನಾವ್ ಇಲ್ಲಿಂದ ಹೊರಟಾಗ ನೀವು ಬನ್ನಿ ನಮ್ಮ ಜೊತೆಗೆ. ನಾನು ನಿಮ್ಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ನಂಗೆ ದೇವಸ್ಥಾನದ ಇತಿಹಾಸ ಎಲ್ಲ ಗೊತ್ತು. ನಾನೇ ನಿಮ್ಗೆ ನಮ್ಮ ಅಮ್ಮನವ್ರ ದೇವಸ್ಥಾನ ಪರಿಚಯ ಮಾಡಿಸ್ಕೊಡ್ತೀನಿ. ಹೌದಾ? ಹಾಗಿದ್ರೆ ಈ ಸತಿ ನಿಮ್ ಜೊತೆ ಹೊರಟ್ ಬಿಡೋದೆ. ಅದೇನು ನೀವ್ ಈ ಊರಿನ ಕಡೆ ಬಂದಿದ್ದು? ಅದು ದಕ್ಷಿಣನಾಥೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಏನು, ಮನೆಯಿಂದ ಓಡ್ ಬಂದಿದ್ದೀರಾ? ನಮ್ ದಕ್ಷಿಣನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕು ಅಂತ ಬಂದಿದ್ದೀರಾ? ಅಯ್ಯೋ, ಅದೆಲ್ಲ ಏನಿಲ್ಲ. ನಾವಿಬ್ರು ಮದುವೆ ಆಗೋರೇನಲ್ಲ, ಅವಳಿಗೆ ಬೆಂಗಾವಲಾಗಿ ಬಂದಿದ್ದೀನಿ. ನಾವಿಬ್ರು ಬರೀ ಸ್ನೇಹಿತರಷ್ಟೇ. ಸುಮ್ಮನೆ ಇವಳು ನಿಮ್ಮೂರು ದೇವ್ರ ದರ್ಶನ ಮಾಡಬೇಕು ಅಂತಂದ್ರು. ಅದಕ್ಕೇನೆ ಅವ್ರ ಮನೆಯವರು ರಕ್ಷಣೆಗಂತ ನನ್ನ ಕಳಿಸಿದ್ರು. ಒಳ್ಳೇದಾಯ್ತು ಬಿಡಿ. ತಿಂಗಳಿಂದ ನಮ್ಮ ಮನೇಲಿ ದೀಪ ನಿಲ್ತಾನೆ ಇರ್ಲಿಲ್ಲ. ನೀವ್ ಬಂದಿದ್ದು. ಬಲ್ಗಾಲಿಟ್ ಬಂದ್ರಿ, ದೀಪ ಬೆಳಗ್ತಾನೆ ಇದೆ. ನಾಳೆ ದೇವಸ್ಥಾನದ ಬಾಗ್ಲು ಎಷ್ಟೊತ್ತಿಗೆ ತೆಗಿಯತ್ತೆ? ಬೆಳಿಗ್ಗೆ 6ಕ್ಕೇನೆ ದೇವಸ್ಥಾನದ ಬಾಗಿಲು ತೆಗಿತಾರೆ. ಅದ್ರ ಆಡಳಿತ ಎಲ್ಲ ನಮ್ಮ ಅಪ್ಪಂದೇನೆ. ಅವರೇ ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದರ್ಶನನೂ ಅವರೇ ಮಾಡಿಸ್ತಾರೆ. ನಿಮ್ಮ ತಂದೆಗಿಂತ ನೀವೇ ನಮ್ಮ ಜೊತೆ ಬಂದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೇನಂತೆ, ನಾನೇ ಬರ್ತೀನಿ ನಿಮ್ಗಳ ಜೊತೆ. ಪೂಜೆ ಅಭಿಷೇಕ ಎಲ್ಲ ಹತ್ರದಿಂದಾನೇ ನೋಡ್ಬೋದು. ಆದ್ರೆ ನಾವು ದರ್ಶನ ಮಾಡೋದಕ್ಕೆ ಸುಂದ್ರಮ್ಮನೇ ನಮ್ಮ ಜೊತೆಲಿ ಇಲ್ವಲ್ಲೋ ಬಂಗಾರಿ? ಸುಂದ್ರಮ್ಮನ ನಿಮ್ ಜೊತೆ ಇನ್ನೊಬ್ರು ಬಂದಿದ್ರಾ? ಇಲ್ಲ. ಹೌದು. ಇದೇನಿದು, ನೀವಿಲ್ಲ ಅಂತೀರಾ, ಅವ್ರು ಹೌದು ಅಂತಾರೆ. ಅದು ನಮ್ಮ ಜೊತೆ ಸುಂದರಮ್ಮ ಬಂದಿದ್ರು. ಆದ್ರೆ ಅವರು ಸುಮ್ಮನಿರೋ ಬಂಗಾರಿ. ಹೋಗ್ಲಿ, ಯಾರದು ಸುಂದ್ರಮ್ಮ? ಅದು ಈಗ ಬೇಡ, ಸಮಯ ಬಂದಾಗ ಹೇಳ್ತೀನಿ.